ನೋಡ್ರಿ ಒಂದ್ ಸ್ವಲ್ಪ ಕೈಗೆ ಎಣ್ಣೆ ಹತ್ತಿಲ್ಲ. ಆ ರೀತಿ ಇವತ್ತು ನಾವು ಸ್ಯಾಂಡ್ಗಿ ಮಾಡಿ ಹಾಕಿದೀವ್ರಿ. ಇವು ಸೇವಿನೂರಿ ಸ್ಯಾಂಡ್ಗಿ. ಮತ್ತು ನಾವು ಸ್ವಲ್ಪ ಸೋಡಾ ಬಳಸಿಲ್ಲ. ಅದ ಚಕ್ಲಿಗೆ ಹಾಕೋ ಪೌಡ್ರ್ ಬರ್ತೈತ್ರಿ, ಅದನ್ನು ಬಳಸಿಲ್ಲ. ಇಲ್ಲೇನೈತಿ ನುಸ್ತಾ ಇವು ನೆನೆ ಇಟ್ಟದ್ದು ಅಕ್ಕಿ ತಗೊಂಡಿವ್ ನೋಡ್ರಿ. ಎಷ್ಟ್ರಿ 3 ದಿವಸ ನೀರೊಳಗೆ ನೆನೆ ಇಟ್ಟ ಅವನ್ನ ಅಕ್ಕಿ ಪ್ಯಾನಿನ ಗಾಳಿಗೆ ಆರ್ಸೇದಿವ್ರಿ. ಇಲ್ಲಿ ನೋಡ್ರಿ 1 ಕಪ್ ಅಕ್ಕಿಗೆ 1 ಕಪ್ ನೀರು ಹಾಕೊಂಡ ಮಿಕ್ಸರ್ಗೆ ಹಾಕೊಂಡ್ ಬಂದೀವ್ರಿ ನಾವು. ನೋಡ್ರಿ ಈ ರೀತಿ ಸಣ್ಣಂಗೆ ಮಿಕ್ಸರ್ಗೆ ಹಾಕೋಬೇಕ್ರಿ. ಈಗ ಮಿಕ್ಸರ್ಗೆ ಹಾಕೊಂಡ್ ಬಂದದ್ದು ಇಲ್ಲೇ ಒಂದು ಪಾತ್ರೆ ಒಳಗೆ ತಕ್ಕೊಂಡಿವ್ ನೋಡ್ರಿ ನಾವು. ನೋಡ್ರಿ ಈಗ ಅದ ಬರ್ನಿಗೆನ ಮತ್ತೆ ನೀರು ಹಾಕೊಂಡಿವ್ರಿ ನಾವು. ನೋಡ್ರಿ ಇಲ್ಲೇ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿದೀವ್ರಿ. ಉಪ್ಪು ಹಾಕಿ ಏನತಿ ಮತ್ತೊಂದು ಸ್ವಲ್ಪ ನೀರು ಹಾಕೊಂಡಿವ್ರಿ. ನೀರು ಹಾಕಿ ಏನತಿ ಈ ರೀತಿ ಒಂದು ಲಟ್ಟಣಿಗಿಲೆ ತಿರ್ಕೋತ ಹೋಗುದ್ರಿ. ನೋಡ್ರಿ ಅಂದ್ರೆ ಇದ್ರಲ್ಲೇ ಯಾಕೆ ತಿರುವುದು ಅಂದ್ರೆ ಗಂಟು ಆಗಂಗಿಲ್ರಿ. ಇದ್ರಲ್ಲೇ ತಿರ್ವಾಕ್ ಹತ್ತಿದೀವಿ ಅಂದ್ರೆ ಅದ್ರ ದಶಿಂದ ಏನತಿ ಚಲೋ ತಂಗಿ ಈ ರೀತಿ ಕೈ ಬಿಡ್ಲಾರ್ದ ಫಸ್ಟಿಗೆ ಅಷ್ಟ ಒಂದು ಸ್ವಲ್ಪ ಉರಿ ಜೋರು ಇಟ್ಕೋಬೇಕ್ರಿ ಗ್ಯಾಸ. ಇದು ಹೆಂಗ ಗಟ್ಟಿ ಹಾಕೋತ ಬರ್ತೈತಿ ನೋಡ್ರಿ. ಅಲ್ಲಿಗೆ ಏನತಿ ಅದ್ದಿ ಸ್ಲೋ ಇಟ್ಕೊಂಡ ಬಳೋತಾನ ಈ ರೀತಿ ತಿರ್ಗಾಡ್ಕೋಬೇಕ್ರಿ. ಅಂದ್ರ ಅದು ಹಸಿ ಹಿಟ್ಟಿಂದ ಎಲ್ಲ ಹೋಗಿ ಉಮ್ಗೊಂಡ ಚಲೋ ಆಗ್ಬೇಕ್ರಿ. ಅಲ್ಲಿವರೆಗಿ ಕಲರ್ ಚೇಂಜ್ ಆಗುವರೆಗಿ ಇದನ್ನ ಈ ರೀತಿ ಕೈ ಬಿಡ್ಲಾರ್ದ ತಿರ್ಗಾಡ್ಕೋತಾನೆ ಇರ್ಬೇಕ್ರಿ. ನೋಡ್ರಿ ಈಗ ರೆಡಿ ಆಗೈತಿ. ಒಂದು 5 ನಿಮಿಷ ನಾವು ಮುಚ್ಚಿಟ್ಟಿದ್ದೀವ್ರಿ. ಇದನ್ನ ಮುಚ್ಚಿಟ್ಟು ಕೆಸಿಂದ ಈಗ ತಕ್ಕೊಳಕತ್ತೀವಿ ನೋಡ್ರಿ. ಬೇರೆ ಕಡೆ ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡಿವ್ರಿ ನಾವು. ಒಂದು ಈಟ್ ಇಲ್ಲಿ ಉಂಡಾಳಿ ಮಾಡ್ಕೋತ ಮುಂದೆ ಅಷ್ಟೇ ರೀ. ಯಾಕಂದ್ರೆ ಭಾಳ ಎಣ್ಣೆ ಎಲ್ಲಿ ಉಪಯೋಗಿಸ್ಬಾರ್ದ್ರಿ. ಯಾಕಂದ್ರೆ ಇವನ್ನ ವರ್ಷಾನುಗಂಟ್ಲೆ ಇಟ್ಟ ತಿನ್ನೂ ಇರ್ತಾವ್ರಿ. ಎಣ್ಣೆ ಉಪಯೋಗಿಸಿದ್ವಿ ಅಂತ ತಿಳ್ಕೊರಿ ಕಮ್ಮಟ್ ಹಾಕಾವ್ರಿ ಅವು. ಅದಕ್ಕೆ ಏನತಿ ಸುಮ್ ಕೈಗೆ ಅಂಟ್ಕೋಬಾರ್ದು ಅನ್ನೋ ಕಾರಣಕ್ಕೆ ಒಂದು ಈಟ್ ಹಿಂಗೆ ಎದ್ದಿ ತಕ್ಕೊಂಡಿವ್ರಿ ನಾವು ಕೈಯ ಅಷ್ಟೇ ರೀ. ನೋಡ್ರಿ ಈಗ ಇಷ್ಟಿಟ್ಟು ದೊಡ್ಡ ಒಮ್ಮೆ ಪದೇ ಪದೇ ಕೈಗೆ ಹಿಟ್ಟತಿ ಅಂಟಬಾರ್ದು ಅನ್ನೋ ಕಾರಣಕ್ಕೆ ಒಮ್ಮೆ ಉಂಡಾಳಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀವ್ರಿ ನಾವು. ಈಗ ನೋಡ್ರಿ ಇಲ್ಲೇ ಈ ರೀತಿ ಅಲ್ಲಿ ಏನು ತಿರ್ಕೊಂಡಿವ್ರಲ್ಲ ಅಷ್ಟು ಹಿಟ್ಟಿನೂ ಇದೇ ರೀತಿನ ಮಾಡ್ಕೊಂಡಿವ್ರಿ. ಅಮ್ಮನ ಅಡುಗೆ ಚಾನಲ್ಲಾಗಿ ಈಗಾಗಲೇ ಎಲ್ಲ ಥರ ಸ್ಯಾಂಡಿಗಳು ಹಾಕೋತ ಬರಾಕತ್ತೀವ್ರಿ. ಇನ್ನೂ ಮುಂದೆ ಮತ್ತು ಹಪ್ಪಳಗಳ ಎಲ್ಲ ಥರ ತೋರಿಸ್ತೀವ್ರಿ. ನೋಡ್ಕೋತಾ ಇರ್ರಿ ತಪ್ಪಲಾರ್ದ. ನೋಡ್ರಿ ಈಗ ಇಷ್ಟುಕೊಂಡ ರೆಡಿ ಮಾಡಿ ಇಟ್ಕೊಂಡಿವ್ರಿ. ಇದು ಸೇವಿನ ಮನಿ ಐತ್ರಿ ಇದು. ನೋಡ್ರಿ ಈಗ ಈ ರೀತಿ ಅದ್ರೊಳಗೆ ಇಟ್ಕೊಂಡ್ ಕೆಸಿಂದ ಈಗೇನು ಉಂಡಾಳಿ ಮಾಡಿ ಇಟ್ಕೊಂಡಿದ್ದೀವ್ರಲ್ಲ ಅಕ್ಕಿ ಹಿಟ್ಟಿಂದು ಈ ರೀತಿ ಅದ್ರೊಳಗೆ ಇಟ್ಕೊಂಡ್ ಕೆಸಿಂದ ಒಂದು ಸ್ವಲ್ಪ 2 ಬಳ್ಳಿಲೆ ಒತ್ತಿ ಬಿಡುದ್ರಿ. ಒತ್ತಿ ಕೆಸಿಂದ ಈಗ ನೋಡ್ರಿ ಇಲ್ಲೇ ಚಕ್ಲಿ ಹಾಕೋದು ತೋರ್ಸಾಕತ್ತೀವ್ರಿ. ಚಕ್ಲಿ ಅಂದ್ರೆ ಇದು ಸೇವಿನ ಮನಿದೈತ್ರಿ ಇದು. ಇಷ್ಟು ಹಾಕಿದೀವಿ ಅಂದ್ರೆ ಮುಗಿತ್ರಿ ಅಲ್ಲೇ ಕೈಲೆ ಕಟ್ ಮಾಡಿ ಬಿಡೋದು. ನಾವು ಇದಕ್ಕಿಂತಲೂ ಸಣ್ಣ ಮನಿ ಒಂದಿರ್ತೈತ್ರಿ, ಅವು ಭಾಳ ಚಂದ ಅಕ್ಕವು. ಈಗ ನೋಡ್ರಿ ಇದ ಸೇಮನ ಅಷ್ಟು ಉಳ್ಳಿಲೆ ಇದೇ ರೀತಿನ ಹಾಕೊಂಡಿವ್ರಿ ನಾವು. ನೋಡ್ರಿ ಎಷ್ಟು ಚಂದ ಬೀಳಾಕತ್ಯಾವು. ಕರದ್ರ ಅಂತರೂ ಎಷ್ಟು ಪಳ್ಳಾಗ್ಯಾವ್ರಿ. ಬಾಯಿ ಒಳಗೆ ಇಟ್ರೆ ಕರಗ್ತಾವ್ರಿ. ಅಷ್ಟು ಮಸ್ತ್ ಆಗ್ಯಾವು ಈ ಸೇವಿನ ಇದಂತ್ರು ಸ್ಯಾಂಡಿಗಂತ್ರು ರೀ. ನೋಡ್ರಿ ಈಗ ಇದೇ ರೀತಿನ ಅಷ್ಟು ಹಾಕೋತ ಹೋಗಿದೀವ್ರಿ ನಾವು. ನೋಡ್ರಿ ಇಷ್ಟು ಬಿಟ್ಟಿವ ತಿಳ್ಕೊರಿ ಮುಗೀತು. ಅದ ರೀತಿನ ನೋಡ್ರಿ ಎಲ್ಲ ಕಡೆ ಒಂದ ಸೌನ ಹೆಂಗೆ ಬೀಳಾಕತ್ಯಾವ್ರಿ. ಭಾರಿ ಬೆಸ್ಟ್ ಆಗ್ಯಾವ ಸ್ಯಾಂಡಿಗಂತ್ರು. ಒಂದ್ಸಲ ಅಂತರೂ ಈ ರೀತಿ ಮಾಡಿದಂಥ ಸ್ಯಾಂಡಿಗಳು ಟ್ರೈ ಮಾಡಿ ನೋಡ್ರಿ. ನೀವು ಹೆಂಗಾಗೈತೆ ಅನ್ನೋದು ಕಮೆಂಟ್ನಾಗ ತಿಳಿಸೋದು ಮಾತ್ರ ಮರಿಬೇಡ್ರಿ. ಯಾಕಂದ್ರೆ ಬಿಸಿಲು ಅಂತರೂ ಜೋರು ಐತ್ರಿ. ಈಗ ಮಾಡಿ ಇಟ್ಕೊಂಡು ಇವತ್ತು ತಿಳ್ಕೊರಿ ಬಿಸಿಲು ಟೈಮ್ದಾಗ ಅಂದ್ರೆ ಒಂದು ಸ್ವಲ್ಪ ಚೊಕ್ಕ ಒಣಗ್ತಾವ್ರಿ ಪೂರ್ಣ.
ಈಗ ಮತ್ತಿದ ಹೋಳಿ ಹುಣ್ಣಿಮೆ ಐತಿ ಆತಂದ್ರ ಕಾಮಣ್ಣನ ಬೂದಿ ತೋರ್ಸಾಕತ್ ಹೇಳಿ ಏನ್ ಹನಿ ಹನಿ ಉದ್ರಾಕ್ ಚಾಲು ಆಕತಿರ್ಲೆ ಒಂದ್ ಸ್ವಲ್ಪ ಒಂದೊಂದ್ ದಿನ ಬಿಸಿಲು ಇರ್ತೈತಿ ಒಂದೊಂದ್ ದಿನ ಮಳಿ ಬರ್ತೈತಿ ಹಂಗ ಆಕತ್ರಿ. ಅದಕ್ಕ ಒಂದ್ ಸ್ವಲ್ಪ ಜಲ್ದಿ ಮಾಡಿ ಇಟ್ಕೊಂದಿವ ಅಂದ್ರ ಪೂರ್ತಿ ಒಣಗ್ತಾವ್ರಿ. ಈಗ ನೋಡ್ರಿ ಇಷ್ಟೆಲ್ಲ ಹಾಕೊಂಡಿವಿ ನೋಡ್ರಿ. ನಾವು ಎಷ್ಟ್ರಿ ಒಂದು ಕಪ್ಪಿಂದ ಹಿಟ್ಟಿನೊಳಗ ಇಷ್ಟು ಕೊಂಡ ಸ್ಯಾಂಡ್ಗಿ ಮಾಡ್ಕೊಂಡಿವ್ರಿ ನಾವು. ಈಗ ಇಲ್ಲಿ ಯಾವ ರೀತಿ ಆಗ್ಯಾವ ಅನ್ನೋದು ನಾವು ನಿಮಗೆ ತೋರ್ಸಾಕತ್ತೀವಿ ನೋಡ್ರಿ. ಪೂರ್ತಿ ಒಣಗ್ಯಾವ್ರಿ ಇವು ಸ್ಯಾಂಡ್ಗಿ. ಈಗ ಕರೆದು ತೋರಿಸ್ತೀವಿ ನೋಡ್ರಿ. ಇನ್ನ ಇಲ್ಲಿ ಗ್ಯಾಸ್ ಮೇಲೆ ಕಡಾವಿಗೆ ಎಣ್ಣೆ ಅಂತೂ ಕಾದತ್ರಿ. ಈಗ ನೋಡ್ರಿ ಎಣ್ಣೆ ಒಳಗೆ ಬಿಟ್ಟು ಗುಪ್ಲೆ ಯಾವ ರೀತಿ ಆಳತೈತಿ ನೋಡ್ರಿ. ಇದು ಇಷ್ಟು ಚಂದ ಒಂದು ಇದ್ರ ತುಂಬ ಆಕೈತ್ರಿ. ಅಷ್ಟಿಟ್ಟು ದೊಡ್ಡ ಪಳ್ಳಾಗಿ ಬಂದವು ನೋಡ್ರಿ. ಇಷ್ಟ ಆತಂದ್ರ ಮುಗಿತ್ರಿ, ತಕ್ಕೊಂಡ ಬಿಡುದು. ಈಗ ನೋಡ್ರಿ ಒಂದ ಇಟ್ರನ ಒಂದು ಪ್ಲೇಟ್ ತುಂಬಾಕ್ ಬತ್ರಿ. ಅದು ಅಷ್ಟಿಟ್ಟ ಪಳ್ಳಾಗಿ ಅಷ್ಟ ಅಡಾಗ್ಲಾಗಕತ್ಯಾವ್ರಿ ನೋಡ್ರಿ. ಈಗ ಇದನ್ನು ಒಂದ ಅದ ರೀತಿನ ಮಾಡೇ ತಕ್ಕೊಂದಿವ್ ನೋಡ್ರಿ. ಇಲ್ಲಿ ಕರದ ನೋಡ್ರಿ. ಈಗ ಮತ್ತೊಂದು ಹಾಕಿದೀವಿ ನೋಡ್ರಿ. ಇಷ್ಟ ಆತ ತಿಳ್ಕೊರಿ. ಅದೇನ್ ಭಾಳ ಕಷ್ಟದ ಕೆಲಸ ಯಾವುದೂ ಇಲ್ರಿ. ಭಾಳ ಈಜಿ ಅದಾವ್ರಿ ಸ್ಯಾಂಡ್ಗಿ ಹಪ್ಪಳ ಮಾಡಕ್ಕಷ್ಟ ಪ್ರಯತ್ನ ಮಾಡ್ಬೇಕು ನೋಡ್ರಿ, ಮತ್ತೇನಿಲ್ಲ ನೋಡ್ರಿ. ಇಲ್ಲಿ ಕರದ ಎಲ್ಲ ಇಟ್ಕೊಂಡಿವ್ ನೋಡ್ರಿ. ಯಾವ ರೀತಿ ಪಳ್ಳಾಗ್ಯಾವ ಅನ್ನೋದು ತೋರ್ಸಾಕತ್ತೀವಿ ನೋಡ್ರಿ. ನಾವಿಲ್ಲೇ ಅಷ್ಟು ಪಳ್ಳಾಗಿ ಬಂದವು. ಒಂದು ಸ್ವಲ್ಪ ಕೈಗೆ ಎಲ್ಲರ ಎಣ್ಣೆ ಒಂದು ಈಟರ ಅಂಟೈತೆ ನೋಡ್ರಿ, ಒಟ್ಟ ಇಲ್ಲ. ಬೇಕಾದಂಗೆ ಸಣ್ಣ ಮಕ್ಕಳು ದೊಡ್ಡವರು ಎಲ್ಲರೂ ತಿನ್ಬೋದ್ರಿ. ಎಲ್ಲರಿಗೂ ನಮಸ್ಕಾರ.